6.7 ಲೀಟರ್ ಕಮಿನ್ಸ್ ಇಂಜಿನ್ ಬರುತ್ತೆ. ಸೊ ಇದು ಬಂದು ಆಕ್ಚುಲಿ 290 BHP ಪ್ರೊಡ್ಯೂಸ್ ಮಾಡುತ್ತೆ, 1200 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಪವರ್ಫುಲ್, ಬೇರೆ ಒಂದು ನೀವು ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರು ಕೂಡ ಪವರ್ಫುಲ್. ಅಂಡ್ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಬಂದ್ಬಿಟ್ಟು ತುಂಬಾನೇ ಜಾಸ್ತಿ ಇರುತ್ತೆ ಕಂಪೇರ್ ಟು ಯಾವುದೇ ಒಂದು ನೀವು ಇದನ್ನ ಚೆಕ್ ಮಾಡಿದ್ರು ಕೂಡ. ಕ್ರಯೋಜೆನಿಕ್ ಟ್ಯಾಂಕ್ ಅಂತ ಹೇಳಿ ಕರೀತಾರೆ ಇದನ್ನ. ಇದು ಆಂಟಿ ಥೆಫ್ಟ್ ಟ್ಯಾಂಕ್. ಇದರಿಂದ ನೀವು ಫ್ಯೂಯಲ್ ನ ಅಷ್ಟು ಈಸಿಯಾಗಿ ಕದಿಯಕ್ಕಾಗಲ್ಲ, ಕಳ್ಳರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದು ತುಂಬ ಸೇಫೆಸ್ಟ್ ಕೂಡ ಹೌದು, ರಿಲಿಯಬಲ್ ಕೂಡ ಹೌದು ಈ ಒಂದು ಕ್ರಯೋಜೆನಿಕ್ ಟ್ಯಾಂಕು. ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳಿದಾಗ ಡ್ರೈವರ್ ಏನಾದರೂ ಫೆಟ್ಟಿಗಾಗಿ ಸ್ವಲ್ಪ ಕಣ್ಮುಚ್ಚಿದ್ರು ಕೂಡ ಅದು ಇಂಟಿಮೇಟ್ ಮಾಡುತ್ತೆ. ಸೊ ಇದೆಲ್ಲ ಸೇಫ್ಟಿ ಫೀಚರ್ಸ್ ಆ್ಯಕ್ಚುಲಿ. ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಭಾರತ್ ಮೊಬಿಲಿಟಿ ಸೊಲ್ಯೂಷನ್ಸ್ 2024ಕ್ಕೆ ಬಂದಿದ್ದೀನಿ. ಇದು ಬಂದು ನಡೀತಿರೋದು ಬಂದ್ಬಿಟ್ಟು ಡೆಲ್ಲಿಯ ಪ್ರಗತಿ ಮೈದಾನದಲ್ಲಿ. ಇದಕ್ಕೆ ನನಗೆ ಇನ್ವೈಟ್ ಮಾಡಿರೋರು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸು. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಇಲ್ಲಿ 600+ ಕಂಪನೀಸು, 50+ ದೇಶಗಳ ಟೆಕ್ನಾಲಜಿನ, ಅದು ಕೂಡ ಫ್ಯೂಚರ್ ಮೊಬಿಲಿಟಿನ ಅವ್ರೇನು ಫೋಕಸ್ ಮಾಡ್ತಾ ಇದ್ದಾರೆ ಅದನ್ನು ಹೊಸ ಗಾಡಿಗಳ ಜೊತೆಗೆ ಫೋಕಸ್ ಮಾಡಿ ಶೋಕೇಸ್ ಮಾಡ್ತಾ ಇದ್ದಾರೆ. ಯಾವೆಲ್ಲ ಗಾಡಿಗಳಿದೆ ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಇದು ಕಂಪ್ಲೀಟ್ ಒಂದು ಸೀರೀಸ್ ಥರ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಸ್ಟಾಲ್ಸ್ನ ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮೊದಲನೇದಾಗಿ ನಾನು ಬಂದಿರೋವಂಥದ್ದು ನೋಡ್ತಿರ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲಿ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವರ ಪೆವಿಲಿಯನ್ಗೆ ಈ ಒಂದು ಸ್ಟಾಲ್ನ ಕಂಪ್ಲೀಟಾಗಿ ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಇವರು ಕಂಪ್ಲೀಟಾಗಿ ಒಂದು ಎಲ್ಲ ರೀತಿಯ ವೆಹಿಕಲ್ಗಳನ್ನ ಒಂದು ಶೋಕೇಸ್ ಮಾಡಿದ್ದಾರೆ. ಇವರ ಡಿಫ್ರೆಂಟ್ ಆಲ್ಟರ್ನೇಟಿವ್ ಫ್ಯೂಯಲ್ ಟ್ರಕ್ ಆಗಿರ್ಬೋದು ಎಲ್ಲದನ್ನು ಶೋಕೇಸ್ ಮಾಡಿದ್ದಾರೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವಿವಾಗ ನೋಡ್ತಿರೋವಂಥದ್ದು ನಾರ್ಮಲ್ ಟ್ರಕ್ ಅಲ್ಲ, ಇದು H2 ಐಸ್ ಇಂಜಿನ್ ಹೊಂದಿರುವಂತಹ ಒಂದು ಟ್ರಕ್ಕು. ಸೊ ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿದೆ. ಆದಷ್ಟು ಬೇಗ ಇದು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಪ್ರೀಮಾ H.55S ಅಂತ ಹೇಳಿ 55 ಟನ್ ಗ್ರಾಸ್ ವೆಯ್ಟ್ ಬರುತ್ತೆ. ಇದು ನೋಡ್ತಿರ್ಬೋದು ಪ್ರೀಮಾ ಅಲ್ಟ್ರಾ ಒಂದು ಏನು ಮಾಡ್ರನ್ ಪ್ರೀಮಾ ಕ್ಯಾಬಿನ್ ಇದೆ, ಅದ್ರ ಜೊತೆಗೆ ಬರುತ್ತೆ. ಆ್ಯಕ್ಚುಲಿ ಇದರಲ್ಲಿ 6.7 ಲೀಟರ್ ಕಮಿನ್ಸ್ ಇಂಜಿನ್ ಬರುತ್ತೆ. ಸೊ ಇದು ಬಂದು ಆ್ಯಕ್ಚುಲಿ 290 BHP ಪ್ರೊಡ್ಯೂಸ್ ಮಾಡುತ್ತೆ, 1200 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಪವರ್ಫುಲ್ಲು, ಬೇರೆ ಒಂದು ನೀವು ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರು ಕೂಡ ಪವರ್ಫುಲ್. ಆ್ಯಂಡ್ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ ಟು ಯಾವುದೇ ಒಂದು ನೀವು ಇದನ್ನು ಚೆಕ್ ಮಾಡಿದ್ರು ಕೂಡ. ಸೊ ಹಾಗೆ ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. CO2 ಎಮಿಷನ್ಸ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಮಾಡರ್ನ್ LED DRLs ವಿತ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಬೆಟರ್ ವಿಸಿಬಿಲಿಟಿಗೋಸ್ಕರ. ಸೊ ತುಂಬ ದೊಡ್ಡದಾಗಿ ಬರುತ್ತೆ. ಇಂಟೀರಿಯರ್ ಅಂತ ನೋಡೋದಾದರೆ ಇದರಲ್ಲಿ ಎಲ್ಲ ರೀತಿಯಾದ ಲೇಟೆಸ್ಟ್ ಫೀಚರ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ ಆಲ್ಸೋ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ನಿಮಗೆ ನ್ಯಾವಿಗೇಷನ್ ಕೂಡ ಇದರಲ್ಲಿ ಆ್ಯಡ್ ಆನ್ ಮಾಡಿದ್ದಾರೆ. ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಇದರಲ್ಲಿ ಬರುತ್ತೆ, ಸ್ಟಾರ್ಟ್ 8 ಬರುತ್ತೆ. ಹಾಗೆ ಕೊಲಿಷನ್ ಮಿಟಿಗೇಷನ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ. ಪ್ರೆಷರ್ ಅಂದರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ. ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ಲೋ ರೆಸಿಸ್ಟೆನ್ಸ್ ಟೈರ್ಸ್. ಇದು ಟೈರ್ಸ್ನ ಅಷ್ಟು ಬೇಗ ನೀವು ಚೇಂಜ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ H2 ಐಸ್ ಅಂತ ಹೇಳಿ ನೋಡ್ತಿರ್ಬೋದು ನೀವು. ಬ್ಯಾಡ್ಜಿಂಗು ಹೈಡ್ರೋಜನ್ ಒಂದು ನಿಮಗೆ ಇಂಜಿನ್ ಬರುತ್ತೆ. ಆ್ಯಕ್ಚುಲಿ ಇದು 6.7 ಲೀಟರು 290 BHP ಅಂತ ಹೇಳಿದ್ರೆ ಒಳ್ಳೆ ಪವರ್. ಆ್ಯಂಡ್ ಟಾರ್ಕ್ ಕೂಡ ತುಂಬ ಚೆನ್ನಾಗಿದೆ, ಬೇರೆ ಯಾವುದೇ ಒಂದು ನಾರ್ಮಲ್ ಟ್ರಕ್ಗೆ ನೀವು ಕಂಪೇರ್ ಮಾಡ್ತು ಅಂತ ಹೇಳಿದ್ರು ಕೂಡ. ಆ್ಯಂಡ್ ಇದರಲ್ಲಿ ಫ್ಲೀಟ್ ಎಡ್ಜ್ ಆಬ್ವಿಯಸ್ಲಿ ಇನ್ಕ್ಲೂಡ್ ಆಗೇ ಆಗಿರುತ್ತೆ. ಎಲ್ಲ ಒಂದು ಟ್ರಕ್ಗಳಲ್ಲೂ ಕೂಡ ನಿಮಗೆ ಫ್ಲೀಟ್ ಎಡ್ಜ್ ನೋಡೋದು ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆಯಲ್ಲ ಟ್ರಕ್ಕು. ಇನ್ನು ನಿಮಗೆ ಓವರಾಲ್ ಒಂದು ಹೇಳೋದಾದರೆ ವಾಷಬಲ್ ಮೋಲ್ಡೆಡ್ ಕ್ಯಾಬಿನ್ ಕೊಟ್ಟಿದ್ದಾರಂತೆ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಸಸ್ಪೆಂಡೆಡ್ ಡ್ರೈವರ್ ಸೀಟ್ ಬರುತ್ತೆ. ಆ್ಯಂಡ್ ಟ್ವಿನ್ ಅಕೊಮಡೇಷನ್ ಬರುತ್ತೆ ಕೋ ಡ್ರೈವರ್ ಸೀಟಲ್ಲಿ ಫಾರ್ ಎನ್ಹಾನ್ಸ್ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸು. ಸೊ ಇದೆಷ್ಟೆಲ್ಲ ಬಂದ್ಬಿಟ್ಟು ಒಂದು ಸಣ್ಣ ಜಲಕ್ ಆಗಿತ್ತು ಈ ಒಂದು ಪ್ರೀಮಾ H.55Sದು. ಪಕ್ಕದಲ್ಲಿ ಇವಾಗ ಇನ್ನೊಂದು ಇದೆ 55 ಟನ್ನೇ. ಸೊ ಇದು ಬಂದು LNG ವೇರಿಯಂಟು, ಅಂದರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ಬಿಟ್ಟು. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನಿಮಗೆ ಗೊತ್ತಿರುತ್ತೆ, ಅದೇ ಲಿಕ್ವಿಡ್ ಫಾರ್ಮಲ್ಲಿ ಇದ್ದಾಗ ಅದನ್ನು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲೂ ಕೂಡ ಒಂದು ಅಲ್ಟ್ರಾ ಪ್ರೀಮಿಯಂ ಕ್ಯಾಬಿನ್ ಬರುತ್ತೆ. ಸೊ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ ಇದರಲ್ಲೂ ಕೂಡ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ ಆಗಿರ್ಬೋದು,
ಹಾಗೆ ನಿಮಗೆ ಡ್ರೈವರ್ ಸೀಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಬರುತ್ತೆ. ಇದರಲ್ಲೂ ಕೂಡ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು ವಿತ್ LED DRLಸು, ಡ್ರೈವರ್ ಮಾನಿಟರಿಂಗ್ ಸಿಸ್ಟಮು, ಪೊಲ್ಯೂಷನ್ ಮಿಟಿಗೇಷನ್ ಸಿಸ್ಟಮು, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಸಿಸ್ಟಮು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು, ಆ್ಯಂಡ್ ಈ ಥರ ಎಲ್ಲ ಆಲ್ಮೋಸ್ಟ್ ಲೇಟೆಸ್ಟ್ ಫೀಚರ್ಸ್ ಇದರಲ್ಲಿ ಬರುತ್ತೆ. ಹಿಲ್ ಸ್ಟಾರ್ಟ್ 8 ಕೂಡ ಬರುತ್ತೆ. ಗಾಡಿ ಅಷ್ಟು ಈಸಿಯಾಗಿ ಹಿಂದೆ ರೋಲ್ ಬ್ಯಾಕ್ ಆಗಲ್ಲ ಅಪ್ಪಲ್ಲಿ ನೀವು ಡ್ರೈವ್ ಮಾಡಬೇಕಾದ್ರೂ ಕೂಡ. ಸೊ ನಾನು ಮಾತಾಡಿ ಸ್ವಲ್ಪ ನನಗೆ ಗಂಟಲು ಹೋಗ್ತಾ ಇದೆ. ಸೊ ಇದರಲ್ಲೂ ಕೂಡ 6.7 ಲೀಟರ್ ಇಂಜಿನ್ ಬರುತ್ತೆ. ಸೊ 280 BHP ಪ್ರೊಡ್ಯೂಸ್ ಮಾಡುತ್ತಿದ್ದು. ಇದು ಕಂಪೇರ್ ಮಾಡಿದ್ರು ಕೂಡ ಆ ಗಾಡಿ ಏನು ತೋರಿಸಿದೆ ನಾನು 290 BHP ಆ್ಯಂಡ್ ಕ್ರಯೋಜೆನಿಕ್ ಟ್ಯಾಂಕ್ ಅಂತ ಹೇಳಿ ಕರೀತಾರೆ ಇದನ್ನು. ಇದು ಆ್ಯಂಟಿ ಥೆಫ್ಟ್ ಟ್ಯಾಂಕ್ ಇದು. ಇದರಿಂದ ನೀವು ಫ್ಯೂಯಲ್ನ ಅಷ್ಟು ಈಸಿಯಾಗಿ ಕದಿಯೋಕ್ಕಾಗಲ್ಲ, ಕಳ್ಳರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದು ತುಂಬ ಸೇಫೆಸ್ಟ್ ಕೂಡ ಹೌದು, ರಿಲಿಯಬಲ್ ಕೂಡ ಹೌದು ಈ ಒಂದು ಕ್ರಯೋಜೆನಿಕ್ ಟ್ಯಾಂಕು. ನೋಡ್ತಾ ಇದ್ದೀರಾ, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಈ ಟ್ರಕ್ಕಲ್ಲಿ ಬರುತ್ತೆ. ಸೊ ಇನ್ನೊಂದ್ಸಲಿ ಕ್ಯಾಬಿನ್ ನಿಮಗೆ ಒಂದ್ಸಲಿ ತೋರಿಸ್ತಾರೆ ನಮ್ಮ ಕ್ಯಾಮ್ರಾಮ್ಯಾನು. ಕ್ಯಾಬಿನ್ ತುಂಬ ಅಲ್ಟ್ರಾ ಪ್ರೀಮಿಯಮಾಗಿ ಬರುತ್ತೆ. ಸೇಮ್ ಟ್ರಕ್ನೇ ನಾನು ಆ್ಯಕ್ಚುಲಿ ಎಕ್ಸ್ಕಾನ್ ಇವೆಂಟಲ್ಲಿ ತೋರಿಸಿದ್ದೆ. ಸೊ ತುಂಬ ಕ್ರೌಡ್ ಇದೆ. ಟಾಟಾ ಮೋಟರ್ಸ್ ಅವರ ಪೆವಿಲಿಯನ್ ಒಂದು ಇದರಲ್ಲಿ ನೋಡ್ತಿರ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮು, AC, ಫ್ಲೀಟ್ ಎಡ್ಜ್ ಎಲ್ಲದರಲ್ಲೂ ಬಂದೇ ಬರುತ್ತೆ. ಇದರ ಅಪ್ಲಿಕೇಶನ್ಸ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ ಇದು ಕೋಲ್ ಅಪ್ಲಿಕೇಶನಲ್ಲಿ ಯೂಸ್ ಆಗುತ್ತೆ, ಕನ್ಸ್ಟ್ರಕ್ಷನ್ ಅಗ್ರಿಗೇಟ್ಸಲ್ಲಿ ಯೂಸ್ ಆಗುತ್ತೆ, ಸ್ಟೀಲು ಮತ್ತು ಸಿಮೆಂಟ್ ಅಪ್ಲಿಕೇಶನಲ್ಲಿ ಈ ಒಂದು ಟ್ರಕ್ ಬಂದು ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು ನೋಡ್ತಿರೋ ಅಂಥದ್ದು ಎಲೆಕ್ಟ್ರಿಕ್ ಪವರ್ ಹೌಸು E.28K ಅಂತ ಹೇಳಿ. ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದು 28 ಟನ್ ಗ್ರಾಸ್ ವೆಯ್ಟ್ ಬರುತ್ತೆ, 450 kWh LFP ಬ್ಯಾಟ್ರಿ ಕೊಟ್ಟಿದ್ದಾರೆ. ಪಿಕ್ ಟಾರ್ಕ್ ಬಂದ್ಬಿಟ್ಟು ಟ್ರಾಕ್ಷನ್ ಮೋಟ್ರದು 2950 Nm ಬರುತ್ತೆ. ಸೊ ಇದರಲ್ಲೂ ಕೂಡ ಲೇಟೆಸ್ಟ್ ಕ್ಯಾಬಿನ್ ಬರುತ್ತೆ. ಹಾಗೆ ನಿಮಗೆ ಗ್ರಾಸ್ ವೆಯ್ಟ್ ಹೇಳಿದಾಗೆ 28 ಟನ್ ಬರುತ್ತೆ. ಕ್ಯಾಬಿನಲ್ಲಿ ಫೀಚರ್ಸ್ ನೋಡೋದಾದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು, ಏನು ಎಲ್ಲದರಲ್ಲೂ ಸೇಮ್ ಹೇಳ್ತಾವನೆ ಫೀಚರ್ಸ್ ಅಂತ ಅನ್ಕೋತಾ ಇದ್ದೀರಾ. ಆಲ್ಮೋಸ್ಟ್ ಈ ಎಲ್ಲ ಟ್ರಕ್ಗಳಲ್ಲೂ ಲೇಟೆಸ್ಟ್ ಫೀಚರ್ಸು ಎಲ್ಲ ಆ್ಯಡ್ ಆಗಿಬಿಟ್ಟಿದೆ. ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು, ಕೊಲ್ಯೂಷನ್ ಮಿಟಿಗೇಷನ್ ಸಿಸ್ಟಮ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ನಿಮಗೆ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲ ಬರುತ್ತೆ. ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳಿದಾಗ ಡ್ರೈವರ್ ಏನಾದರೂ ಫೆಟ್ಟಿಗಾಗಿ ಸ್ವಲ್ಪ ಕಣ್ಮುಚ್ಚಿದ್ರು ಕೂಡ ಅದು ಇಂಟಿಮೇಟ್ ಮಾಡುತ್ತೆ. ಸೊ ಇದೆಲ್ಲ ಸೇಫ್ಟಿ ಫೀಚರ್ಸ್ ಆ್ಯಕ್ಚುಲಿ. ಆ್ಯಂಡ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನ್ಯೂಮ್ಯಾಟಿಕಲಿ ಸಸ್ಪೆಂಡೆಡ್ ಸೀಟ್ಸ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ನ್ಯೂಮ್ಯಾಟಿಕಲಿ ಸಸ್ಪೆಂಡೆಡ್ ಸೀಟ್ಸ್ ಇದು. ಸೊ ಹಿಂದೆಗಡೆ ನೋಡ್ಬೋದು EV ಟಿಪ್ಪರ್ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಲೋ ರೆಸಿಸ್ಟೆನ್ಸ್ ಟೈರ್ಸ್ ಬರುತ್ತೆ ಎಲ್ಲದರಲ್ಲೂ ಕೂಡ. ಸೊ ಇದಿಷ್ಟು ಬಂದು ಈ ಒಂದು ಎಲೆಕ್ಟ್ರಿಕ್ ಟ್ರಕ್ ಬಗ್ಗೆ ಆಗಿತ್ತು. ವೀಕ್ಷಕರೇ, ನಾನಿವಾಗ ಫ್ಲೀಟ್ ಎಡ್ಜ್ ಸ್ಟಾಲ್ಗೆ ಬಂದಿದ್ದೀನಿ. ಫ್ಲೀಟ್ ಎಡ್ಜ್ ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಟೈಮೇ ಆಲ್ರೆಡಿ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಇದು ಬಂದು ಡಿಜಿಟಲ್ ಫ್ಲೀಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾಟ್ಫಾರ್ಮು. ಇದು ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನಲ್ಲಿ ಫ್ಲೀಟ್ ಓನರ್ಸ್ಗೆ ಕಂಪ್ಲೀಟಾಗಿ ವೆಹಿಕಲ್ ಎಲ್ಲಿದೆ, ಯಾವ ಥರ ಡ್ರೈವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಆಲ್ಸೋ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಇನ್ಸೈಟ್ಸು, ಪ್ರತಿಯೊಂದು ಇನ್ಸೈಟ್ಸ್ ಕೂಡ ಇದರಲ್ಲಿ ತೋರಿಸುತ್ತೆ. ಮೈಲೇಜ್ ಎಷ್ಟು ಬರ್ತಾ ಇದೆ, ಒಂದು ಆ್ಯಾವ್ರೇಜ್ ಮೈಲೇಜು. ಸೊ ಪ್ರತಿಯೊಂದು ಜಿಯೋ ಫೆನ್ಸಿಂಗು, ಟ್ರ್ಯಾಕಿಂಗ್ ಅಂದರೆ ಒಂದು ಏರಿಯಾದಿಂದ ಆಚೆ ಹೋದರೆ ನಿಮಗೆ ನೋಟಿಫಿಕೇಷನ್ ಬರೋ ಥರ, ಫ್ಯೂಯಲ್ಲು ಕನ್ಸಪ್ಷನ್ ಕರೆಕ್ಟ್ ಆಗ್ತಿದೆಯಾ, ಏನಾದರೂ ಥೆಫ್ಟ್ ಆಗಿದೆಯಾ ಫ್ಯೂಯಲ್ಲು, ಅದನ್ನು ಕೂಡ ನಿಮ್ಗೆ ಇದರಲ್ಲಿ ತೋರಿಸ್ಬಿಡತ್ತೆ. ನೋಡ್ತಿರ್ಬೋದು ಆಲ್ರೆಡಿ ಇದು 2.2 lakh ಯೂಸರ್ಸು ಯೂಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 5.15 lakh ವೆಹಿಕಲ್ಸಲ್ಲಿ ಫ್ಲೀಟ್ ಎಡ್ಜು ಒಂದು ಇನ್ಸ್ಟಾಲ್ ಆಗಿದೆ. ನೋಡ್ತಿರ್ಬೋದು ಕಂಪ್ಲೀಟಾಗಿ ಮೈಲೇಜ್ನ ನೀವು ಕಂಟ್ರೋಲ್ ಮಾಡ್ಬೋದು, ನಿಮ್ಮ ಬಿಸ್ನೆಸ್ನ ನೀವು ಕಂಟ್ರೋಲ್ ಮಾಡ್ಬೋದು, ನಿಮ್ಮ ಲೈಫ್ನ ನೀವು ಕಂಟ್ರೋಲ್ ಮಾಡ್ಬೋದು ಫ್ಲೀಟ್ ಎಡ್ಜಿಂದಾಗಿ. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಬಂದು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವರ ಸ್ಟಾಲ್ ಆಗಿತ್ತು. ಇದರಲ್ಲಿ ಇವರ ಫ್ಯೂಚರ್ ಮೊಬಿಲಿಟಿ ಬಗ್ಗೆ ಆಗಿರ್ಬೋದು, ಏನು ಪ್ಲ್ಯಾನ್ಸ್ ಇದೆ ಇವ್ರದ್ದು, ಆ್ಯಂಡ್ ಆಲ್ಸೋ ಹೊಸ ಟ್ರಕ್ಗಳಾಗಿರ್ಬೋದು ಏನು ಲಾಂಚ್ ಆಗ್ತಾ ಇದ್ದಾವೆ, ಮತ್ತು ಏನು ಇವರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಇವರು ಶೋಕೇಸ್ ಮಾಡಿದ್ದಾರೆ. ತುಂಬ ಒಳ್ಳೆ ಲೈನಪ್ಪು. ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಇವೆಂಟ್ಗಳಲ್ಲಿ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವರು ಪ್ರೆಸೆಂಟ್ ಇದ್ದೇ ಇರ್ತಾರೆ. ಆ್ಯಂಡ್ ಏನು ತೋರಿಸ್ತಾರೆ ಅದನ್ನು ಆದಷ್ಟು ಬೇಗ ಒಂದು ತರ್ತಾರೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವೆಲ್ಲ ಟ್ರಕ್ಗಳನ್ನ ತರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಈ ವಿಡಿಯೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಬಗ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತಾ, ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.